ಹಾಯ್ ನಮಸ್ಕಾರ, ಶುಭೋದಯ ಎಲ್ರಿಗೂ ಶುಭೋದಯ. ಇದು ಒಂದು ಮಂಗಳವಾರದ ಬೆಳಗಿನ ನನ್ನ ಡೈಲಿ ಬ್ಲಾಗ್, ಸಿಂಪಲ್ ಡೈಲಿ ಬ್ಲಾಗ್ ಅಂತ ಹೇಳ್ಕೋಬಹುದು. ಅಂದರೆ ಸೋಮವಾರ ಸಂಜೆ ನಾನು ಮುನೇಶ್ವರ ಸ್ವಾಮಿ ಹರಕೆ ತೀರಿಸೋ ವಿಡಿಯೋ ಹಾಕ್ತೆ ಅಲ್ವಾ, ಇದು ಮಂಗಳವಾರದ ಬೆಳಗಿನ ಬ್ಲಾಗ್ನ, ಇವತ್ತಿನ ಡೈಲಿ ಬ್ಲಾಗ್ನ ಇವತ್ತೇ ನಿಮ್ಮ ಮುಂದೆ ಶೇರ್ ಮಾಡುವಂಥದ್ದನ್ನು ಮಾಡ್ತಾಯಿದ್ದೀನಿ. ಇವತ್ತು ಹುಣಸೂರಲ್ಲಿ ಮಳೆ ಇದೆ, ವೆದರ್ ಹೇಳಬೇಕು ಅಂದರೆ ಸೋನೆ ಥರ ಇದೆ ನೋಡಿ, ಪೂರ್ತಿ ಮೋಡ ಇದೆ. ನಾನು ಸ್ವಲ್ಪ ಹೊತ್ತು ಶುರು ಆಗುತ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ನನಗೆ ಮೈಸೂರಲ್ಲಿ ಕೆಲಸ ಇದೆ, ಅಂದರೆ ಮೈಸೂರು ಕೋರ್ಟ್ಗೆ ಹೋಗಬೇಕು. ಜಾಕಿ ನಾನು ಮತ್ತು ನನ್ನ ಮಗ ಅಮ್ಮಗೂ ಕೂಡ ಕಾಲೇಜ್ಗೆ ರೆಡಿ ಆಗ್ತಾ ಇದ್ದಾನೆ. ಅವನು ಸ್ವಲ್ಪ ಬೇಗ ಹೋಗ್ತಾನೆ. ನಾನೊಂದು 8:15 ಸಹ ಹುಣಸೂರು ಬಿಡಬೇಕು. ಬೇಗ ಆ ಮಗುಗೆ ಟಿಫನ್ ಮಾಡಿಕೊಡೋಣ ಅಂತ ಹೇಳಿ ಸುಲಭವಾಗಿ ಸಿಂಪಲ್ಲಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಇಟ್ಕೊಂಡಿದ್ದೀನಿ. ಶಾವಿಗೆ ತುಂಬ ಹೆಲ್ತ್ಗೆ ಒಳ್ಳೆಯದು. ಶುಗರ್ ಇರೋರಿಗಂತೂ ಮತ್ತು ಡಯೆಟ್ ಮಾಡೋವ್ರಿಗಂತೂ ತುಂಬ ಒಳ್ಳೆಯದು. ಉಪ್ಪಿಟ್ಟು ಹೇಗೋ ಶಾವಿಗೆನೂ ಸಹ, ಅದರಲ್ಲೂ ರವೆ ಶಾವಿಗೆ ಬರುತ್ತಲ್ಲ, ಸಿಕ್ಕಾಬಿಟ್ಟೆ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಬಹುದು. ತರಕಾರಿ ಏನೂ ಆಗ್ತಾಯಿಲ್ಲ, ಬರೀ ಕ್ಯಾರೆಟ್ ಒಂದನ್ನು ಬಳಸ್ಕೊಂಡು ಸಿಂಪಲ್ಲಾಗಿ ಶಾವಿಗೆ ಉಪ್ಪಿಟ್ಟನ್ನ ಹೇಗೆ ಮಾಡ್ತೀನಿ. ಅದರಲ್ಲೂ ಕೂಡ ಕೆಲವರು ಶಾವಿಗೆನ ಮಳ್ಳೋ ನೀರಿಗೆ ಹಾಕಿ ಬಸ್ತು ಮಾಡ್ತಾರಲ್ವ, ನಾನು ಹಂಗೆ ಮಾಡೋದಿಲ್ಲ. ಸೇಮ್ ಉಪ್ಪಿಟ್ಟು ಥರನೇ ಮಾಡ್ಕೊಬಿಡ್ತೀನಿ. ಹುಡಿಯಾಗಿ ಉದ್ರಾಗಿ ಚೆನ್ನಾಗಿ ಬರುತ್ತೆ. ಬನ್ನಿ, ಆಲ್ರೆಡಿ ಟೈಮ್ ಆಗಿದೆ, ಅಮ್ಮಗಿಗೆ ಟೈಮ್ ಆಗುತ್ತೆ. ಮೇಯ್ನಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿ ಆನಂತರ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ನಮ್ಮ ಜೊತೆ ನೀವು ಕೂಡ ಮೈಸೂರಿಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ತಗೋತೀನಿ, ಹೋಗಿ ಬರೋಣ. ಬನ್ನಿ ಬೇಗ ಹೋಗಿ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತಾ ವಿಡಿಯೋ ಮಾಡ್ತೀನಿ. ಹಾಗೆ ನನಗೆ ಒಂದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ಗಂಟ್ಲು ನೋವಿದೆ. ಬೆಳಗ್ಗೆ ಉಗುಳು ನುಂಗೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಒಂಥರ ಶೀತ ಥರ ಆಗಿದೆ. ಗಂಟ್ಲು ನೋವು ಜೊತೆಗೆ ತಲೆನೋವು ಕೂಡ ಇದೆ. ಮಲಗಿದ್ದಾಗ ಮಧ್ಯರಾತ್ರಿ ಎಚ್ಚರ ಆಯಿತು, ಒಂಥರ ಉಗುಳು ನುಂಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಗಂಟ್ಲು ನೋವು ಆಗ್ತಾಯಿದೆ. ಸುಮ್ಮನೆ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ, ಡಾಕ್ಟ್ರು ತೋರಿಸ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಆದರೆ ಮೈಸೂರಿಗೆ ಹೋಗ್ತಾ ತೋರಿಸ್ಕೊಂಡು ಹೋಗೋಣ. ತುಂಬ ಗಂಟ್ಲು ನೋವಿದೆ, ಹೆಂಗೆ ಅನ್ನೋಕ್ಕಾಗಲ್ಲ, ಆ ಥರ ನೋವಿದೆ. ಬಿಸಿನೀರೇ ಕುಡಿಯೋದು ಎಲ್ಲೋದ್ರೂ ಸಹ, ಯಾಕೆ ಅಂತ ಗೊತ್ತಿಲ್ಲ, ಏನು ವ್ಯತ್ಯಾಸ ಅಂತ ಗೊತ್ತಿಲ್ಲ. ಇಲ್ಲ ಗಾಳಿಲೇ ವೆದರ್ ಆಗಿರಬಹುದಾ ಗೊತ್ತಿಲ್ಲ, ತೋರಿಸ್ಕೋಬೇಕು. ಬನ್ನಿ ಹೋಗೋಣ. ಬೇಗ ಉಪ್ಪಿಟ್ಟು ರೆಡಿ ಮಾಡ್ತೀನಿ. ಶಾವಿಗೆ ಉಪ್ಪಿಟ್ಟು ಸಿಂಪಲ್ಲಾಗಿ ಹೇಗೆ ಮಾಡ್ತೀನಿ ಅಂತ ಒಂದು ಕ್ಲಿಪ್ಪಿಂಗ್ಸ್ನ ತಗೊಳ್ಳೋಣ. ಬನ್ನಿ ನೋಡಿ. ಸಿಂಪಲ್ಲಾಗಿ ಒಂದು 3 ಈರುಳ್ಳಿನ ಸಣ್ಣದಾಗಿ ಮೀಡಿಯಮ್ ಸೈಜಲ್ಲಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಂದಿನಂತೆ ಕರಿಬೇವನ್ನ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಕ್ಯಾರೆಟು ಮತ್ತು ತೆಂಗಿನಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೀನಿ. ಇದು ಬಂದು ಶಾವಿಗೆ. ನಾನು ಒಂದು ಅರ್ಧ kg ರವೆ ಶಾವಿಗೆ, ಇದು ರವೆ ಶಾವಿಗೆನ ತಗೊಬಂದು ಇಟ್ಕೊಂಡಿದ್ದೀನಿ. ಕುಕ್ಕರ್ ರೆಡಿ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಳ್ಳೋಣ ಫಸ್ಟು. ಬನ್ನಿ. ಕುಕ್ಕರ್ ಕಾಯೋದ್ರಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ರೆಡಿ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇದ್ದೀರಿ, ಒಂಚೂರು ಕುಕ್ಕರ್ ಕಾದ್ಬಿಡ್ತು, ಅದಕ್ಕೆ ಒಂದು ಸ್ವಲ್ಪ ಬ್ರೌನಾಗಿ ಕಾಣಿಸ್ತಾ ಇದೆ ನಿಮಗೆ. ಎಣ್ಣೆ ಕಾದಿದೆ. ನಾನು ನೋಡಿಲಿ ಕಡಲೆಬೇಳೆ ಮತ್ತು ಕಡಲೆಬೀಜ, ಉದ್ದಿನಬೇಳೆ ಒಂದು 2 ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಹಾಕಿ ಚೂರು ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ 3 ಸಹ ಒಟ್ಟಿಗೆ ಹಾಕ್ತಾಯಿದ್ದೀನಿ.
ನೋಡ್ತಾ ಇದ್ದೀರಿ ಎಲ್ಲ ಸಹ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ಕೂಡ ಚೆನ್ನಾಗಿ ಬ್ರೌನಿಷ್ ಆಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆಯ್ತು. ಇವಾಗ ನಾನು ನೀರನ್ನು ಮಳ್ಸಿಟ್ಕೊಂಡಿದ್ದೀನಿ, ಕಾಯಿಸಿಟ್ಕೊಂಡಿದ್ದೀನಿ. ಕಾದಿರುವಂಥ ನೀರನ್ನೇ ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾನು ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಒಂದು ಅರ್ಧ ಇಲ್ಲ 1/4 ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಈರುಳ್ಳಿ ಉಪ್ಪಿಡೀಲಿ ಅಂತ ಹಾಕಿದ್ದೆ. ಈಗ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಪಿಂಕ್ ಸಾಲ್ಟ್, ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 1 ಸ್ಪೂನು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಬೇಗ ಕುದಿ ಬರುತ್ತೆ. ಯಾಕೆ ಹೇಳಿ, ನೀರು ಕಾದಿರುವಂಥ ನೀರನ್ನು ಹಾಕಿದ್ದೀನಿ, ಆದ್ದರಿಂದ ಬೇಗ ಮಳ್ಳು ಬರುತ್ತಲ್ವ. ಈಗ ಒಂದು ಕುದಿಲಿ ಸಾಕು. ಕುದ್ದ ಮೇಲೆ ಸಾವಿಗೆ ಹಾಕೋಣ. ಸಾವಿಗೆ ಉಪ್ಪಿಟ್ಟು ಎಲ್ರಿಗೂ ಇಷ್ಟ ಆಗುತ್ತೆ. ತರಕಾರಿ ಹಾಕಿ, ಹಸಿ ಬಟಾಣಿ ಹಾಕಿ ಮಾಡಿದ್ರಂತೂ ಸೂಪರಾಗಿರುತ್ತೆ. ನೀವೇ ಅಂತೀರಿ, ತರಕಾರಿ ಹಸಿ ಬಟಾಣಿ ಹಾಕಬೇಕು, ಅದಿನ್ನೂ ಸಹ ಸೂಪರಾಗಿ ಸಾವಿಗೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಸಾವಿಗೆ ಪಲಾವ್ ಅಂತ ಹೇಳ್ಬೋದು, ಇದನ್ನು ಉಪ್ಪಿಟ್ಟು ಅಂತ ಕೂಡ ಹೇಳಬಹುದು. ಆದಷ್ಟು ನೀರನ್ನು ನೋಡ್ಕೊಂಡು ಹಾಕೋಬೇಕು. ಮೆತ್ತಗಾಗ್ಬಿಟ್ರಂತೂ ಸಾವಿಗೆ ಉಪ್ಪಿಟ್ಟನ್ನು ತಿನ್ನೋಕ್ಕಾಗಲ್ಲ. ಬೇಕಾದರೆ ರವೆ ಉಪ್ಪಿಟ್ಟು ಮೆತ್ತಗೆ ಅಂದರೆ ಸ್ವಲ್ಪ ಸಾಫ್ಟ್ ಆದರೂ ಕೂಡ ತಿನ್ಕೋಬಹುದು. ಆದರೆ ಸಾವಿಗೆ ಮಾತ್ರ ಒಳ್ಳೆ ಕ್ವಾಲಿಟಿ ತೊಗೋಬೇಕು. ಜೊತೆಗೆ ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೋಬೇಕು. ಓಕೆ, ಉದುರಾಗಿದ್ದರೆ ಸಾವಿಗೆ ಉಪ್ಪಿಟ್ಟು ತಿನ್ನೋದಕ್ಕೆ ಚೆಂದ ಅನಿಸುತ್ತೆ ಅಲ್ವಾ. ನಾನೀಗ ಕರೆಕ್ಟಾಗಿ ನೀರು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಕುಕ್ಕರಲ್ಲಿ ಯಾಕೆ ಇಡ್ತೀನಿ ಅಂದರೆ ತಳ ಮಂದ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಉರಿ ಕಡಿಮೆಲಿಟ್ಟು ಸಹ ನಾವು ಬೇಯಿಸೋದ್ರಿಂದ ಏನು ತಳ ಹಿಡಿಯೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಕುಕ್ಕರ್ನ ಇಟ್ಕೊಬಿಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಒಂದು ಆಪ್ಷನ್ ಅಂದರೆ ಗೋಡಂಬಿನ ಫ್ರೈ ಮಾಡಿ ಹಾಕಿ ಉಪ್ಪಿಟ್ಟಿಗೆ ಸಖತ್ತಾಗಿರುತ್ತೆ. ಗೋಡಂಬಿ ಖಾಲಿಯಾಗಿತ್ತು ಮನೇಲಿ. ನಿನ್ನೆ ನನ್ನ ಮಗ ದೊಡ್ಡವನು ತಿನ್ಕೊಂಡ ದ್ರಾಕ್ಷಿ ಗೋಡಂಬಿ ಮನೇಲಿದ್ದರೆ ಅವನ ಕಣ್ಣಿಗೆ ಬೀಳ್ತು ಅಂದರೆ ಒಂದೊಂದು ಕೈಲಿ ಹಿಡ್ಕೊಳ್ಳೋದು, ತಿನ್ನೋದು ಮಾಡ್ತಾನೆ. ತಿನ್ನಲಿ ಅಂತ ನಾನೇ ನನ್ನ ಮಕ್ಕಳು ತಿಂದರೆ ನನಗೆ ಖುಷಿ. ತಿನ್ನಲಿ ಅಂತ ಸುಮ್ಮನೆ ಹಾಕ್ತೀನಿ. ಆದರೆ ಗೋಡಂಬಿನ ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿ ಈ ರೀತಿ ಉಪ್ಪಿಟ್ಟಿಗೆ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಕಡಲೆ ಬೀಜಕ್ಕಿಂತನೂ ಗೋಡಂಬಿ ಮಧ್ಯೆ ಸಿಕ್ಕಿದಾಗ ತಿನ್ನುವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಹಸಿ ತೆಂಗಿನಕಾಯಿ ತುರಿ ಸಹ ಹಾಕಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಹೋಳು ನಿಂಬೆ ರಸ ಹಾಕಿ ಮುಚ್ಚಿಡಿ. ಏನಿಲ್ಲ ಅಂದರೂ ಒಂದು 5 ನಿಮಿಷ ಬಿಸಿ ಆಗಬೇಕು. ಕಡಿಮೆ ಉರಿಲಿನೇ ಇದನ್ನು ಮಾಡ್ಕೋಬೇಕು ಲಾಸ್ಟಲ್ಲಿ. ಇವಾಗೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚೋಣ. ಒಂದು 5 ನಿಮಿಷ ಎಲ್ಲ ಚೆನ್ನಾಗಿ ಬಿಸಿ ಆಗಲಿ ಅಂತ ಹೇಳಿ. ಚೆನ್ನಾಗಿರುತ್ತೆ, ಉದುರಾಗಿರುತ್ತೆ ಸಾವಿಗೆ ಉಪ್ಪಿಟ್ಟು. ಕಾಯಿ ಚಟ್ನಿ, ಸೈಡ್ಗೆ ಚಟ್ನಿ ಸಹ ಮಾಡ್ಕೋಬಹುದು. ಇಲ್ಲ ಅಂದರೆ ಒಂದು ಉಪ್ಪಿನಕಾಯಿ, ಇಷ್ಟು ತಿನ್ನೋದಕ್ಕೆ ಸೂಪರಾಗಿರುತ್ತೆ. ನೋಡಿ, ಇವಾಗ ಮಿಕ್ಸ್ ಮಾಡಿದ್ದೀನಿ ಎಲ್ಲ. ಈಗ ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ಒಂದು 5 ನಿಮಿಷ ಕಡಿಮೆ ಉರಿಲೇನೆ ಒಂದು 5 ನಿಮಿಷ ಬಿಸಿ ಆಗಬೇಕು. ನೋಡಿ, ಈ ರೀತಿ ಮುಚ್ಚಿಟ್ಟಿದ್ದೀನಿ. ಇವಾಗ ಇದ್ರೆ ಪಟಾಪಟ್ ಅಂತ ಬೇಗ ಆಗುತ್ತೆ. ನಾವೊಂದಿಷ್ಟು ತರಕಾರಿ ಹಾಕ್ತಿರೋ, ಇಲ್ಲ ಮಾಮೂಲಿ ಈರುಳ್ಳಿ ಇರಲೇಬೇಕು, ಹಸಿಮೆಣ್ಸಿನ್ಕಾಯಿ ಆಗಲಿ, ಇವೆಲ್ಲ ಹಚ್ಚಿಟ್ಕೊಬಿಟ್ರೆ ಸಾವಿಗೆ ಉಪ್ಪಿಟ್ಟು ಬರೀ 10 ನಿಮಿಷ. ಮನೆ ಉಪ್ಪಿಟ್ಟು ಅರ್ಧ ಗಂಟೆ ಅಂದಲ್ವಾ. ಸಾವಿಗೆ ಉರಿಯೋದೆಲ್ಲ ಏನೂ ಇರೋದಿಲ್ಲ. ನೋಡಿ, ಬರೀ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಒಗ್ಗರಣೆ ಹಾಕ್ಬಿಟ್ಟು ಒಂದು ಕುದಿ ನೀರು ಮಳ್ಳು ಬಂದರೆ ಸಾಕು, ಸಾವಿಗೆ ಉಪ್ಪಿಟ್ಟು ರೆಡಿ ಆಗೋಗುತ್ತೆ. ರೆಡಿ ಆಗಿದೆ. ಇವಾಗ ಒಂಚೂರು ಹಳ್ಳಬೇಕು ಅಂತ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹರಳೋದ್ರಿಂದ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಏವನ್ನಾಗಿ ಬರುತ್ತೆ. ಈಗ ಸ್ನಾನ ಮಾಡ್ಕೊಂಬರ್ತೀನಿ. ತಲೆ ಸಿಕ್ಕಾಬಟ್ಟೆ ನೋವಿದೆ. ತಲೆಗೆ ಮಾಡಲೋ ಬೇಡವೋ ಅನ್ನಿಸ್ತಾಯಿದೆ. ಯಾಕೋ ಇವತ್ತೆಲ್ಲ ಬರೀ ಕೂದಲಿಗೆ, ಕೈಲಿರೋದೆಲ್ಲ ಕೂದಲಿಗೆ ಹೋಯ್ತಾಯಿದೆ. ಯಾಕೆ ಏನು ಗೊತ್ತಿಲ್ಲ. ಕ್ಯಾರೆಟ್ ತುರಿದಿದೆ, ಅದು ಕ್ಯಾರೆಟ್ ಇತ್ತು ಮಗನಿಗಾಗಿ. ಒಂದು ಅರ್ಧ ಕ್ಯಾರೆಟನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಆ ಮಗುಗೆ ತಿಂಡಿ ಜೊತೆ ಕೊಡೋಣ ಅಂತ ಹೇಳಿ. ಈಗ ಸ್ನಾನ ಮುಗಿಸ್ಕೊಬಂದು ರೆಡಿಯಾಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಕೂಡ ಬೇಗ, ನನ್ನ ಪ್ರಕಾರ 10 ಗಂಟೆ 10:30 ಅಷ್ಟರಲ್ಲಿ ನಾನು ಕೋರ್ಟ್ ಹಾಲಲ್ಲಿರಬೇಕು. ಅಂದರೆ ಆಫೀಸ್ ಕೆಲಸ, ಕೋರ್ಟಲ್ಲ, ಕೋರ್ಟ್ ಆಫೀಸಲ್ಲಿ ಕೆಲಸ ಇರುವಂಥದ್ದು. ಅದಕ್ಕೆ ಬೇಗ ರೆಡಿ ಆಗಿಬಿಡೋಣ. ವೆದರ್ ಕೂಡ ತುಂಬ ಥಂಡಿ ಇದೆ. ಆಯಿತಾ, ಕಸ ಕೂಡ ಬರ್ತಾಯಿದೆ. ಕಸಾಗಿ ಬರ್ತೀನಿ. ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಸಲ ತೋರಿಸಿ ರೆಡಿ ಆಗ್ಬಿಟ್ಟು ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.
ನೋಡಿ ಎಷ್ಟು ಚೆಂದ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಶಾವಿಗೆ ಉಪ್ಪಿಟ್ಟು. ಯಾರಿಗೆಲ್ಲ ಶಾವಿಗೆ ಉಪ್ಪಿಟ್ಟು ಇಷ್ಟ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಶಾವಿಗೆ ದಪ್ಪ ಶಾವಿಗೆ ಇಷ್ಟ ಆಗುತ್ತಾ, ಈ ಥರ ಸಣ್ಣ ಶಾವಿಗೆ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ಆಯಿತಾ. ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕಿದ್ದೀನಿ, ಯಾಕೆಂದರೆ ನನಗೂ ಗಂಟಲು ನೋವಿದೆ, ಆ ಮಗುಗೂ ಶೀತ ಇದೆ. ಸ್ವಲ್ಪ ಆಯಿಲನ್ನು ಕಡಿಮೆನೇ ಹಾಕಿ ಶಾವಿಗೆ ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಬಿಸಿ ಆಗ್ತಾಯಿದೆ, ಇನ್ನೂ ಕಡಿಮೆ ಉರಿಲೇ ಇಟ್ಟಿದ್ದೀನಿ. ಇನ್ನೂ ಒಂದು 5 ನಿಮಿಷ ಬಿಸಿ ಆಗಲಿ, ಏನು ತೊಂದರೆ ಇಲ್ಲ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಉಪ್ಪಿನಕಾಯಿ ಜೊತೆ ಶಾವಿಗೆ ಉಪ್ಪಿಟ್ಟು ನೋಡಿ, ಸಿಂಪಲ್ಲಾಗಿ ಮಾಡ್ಬೋದಲ್ವಾ, ಬೇಗ ಕೂಡ ಮಾಡ್ಬೋದಲ್ವಾ. ಕೆಲವರು ಮಳ್ಳ ನೀರಿಗೆ ಶಾವಿಗೆ ಹಾಕಿ ಬಸ್ತಿಟ್ಕೊಳ್ತಾರೆ. ನಾನು ಹಿಂಗೆ ಮಾಡೋದು ಯಾವಾಗಲೂ ಸಹ. ಉಪ್ಪಿಟ್ಟಿಗೆ ಹೆಂಗೆ ಮಾಡ್ತೀನಿ ಅದೇ ಥರ ಮಾಡ್ತೀನಿ. ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಸೂಪರಾಗಿರುತ್ತೆ, ಬೇಗ ಕೂಡ ಆಗುತ್ತಲ್ವಾ. ಬನ್ನಿ, ನಾನಿವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೀಪ ಎಲ್ಲ ಹಚ್ಚಿ ಬರ್ತೀನಿ. ಉದ್ರಾಗೆ ಬರುತ್ತೆ. ಬರ್ತೀನಿ, ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಮೋಗು ತಿಂಡಿ ಕೊಟ್ಬಿಡು ಮಮ್ಮಿ, ನಾನು ಹೊರಡ್ತೀನಿ ಅಂತ ಬಂದ. ನಾನು ಕಸ ಕೂಡ ಡಸ್ಟ್ಬಿನ್ನನ್ನು ಕಸದ ಗಾಡಿ ಬಂತು ಹಾಕಿ ಬಂದು ಕೈಕಾಲು ತೊಳ್ಕೊಂಡು ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ ಟಿಫನ್ನ. ಬಿಸಿ ಇದೆ, ಬಿಸಿ ಇದ್ದಾಗಲೇ ತಿಂದರೆ ಟೇಸ್ಟ್ ಅಲ್ವಾ. ಅವನು ರೆಡಿಯಾಗಿದ್ದಾನೆ ಆಲ್ರೆಡಿ, ಪೂರ್ತಿ ರೆಡಿಯಾಗಿ ಇನ್ನು ಹೊರಡೋ ಟೈಮಲ್ಲೇ ಬರೋದು ತಿಂಡಿ ತಿನ್ನೋದಕ್ಕೆ. ಸ್ವಲ್ಪ ಬೆಳಗ್ಗೆನೇ ಅವನು ಜಾಸ್ತಿ, ನನ್ನ ಇಬ್ಬರು ಮಕ್ಕಳು ಸಹ ಬೆಳಗಿನ ತಿಂಡಿ ಒಂದು ಸ್ವಲ್ಪ ಕಡಿಮೆನೇ ತಿಂತಾರೆ. ಸೌತೆಕಾಯಿ ಶೀತ ಅಂತ ಕೊಡ್ತಾಯಿಲ್ಲ, ಕ್ಯಾರೆಟ್ ಮಾತ್ರ ಅರ್ಧ ಕ್ಯಾರೆಟನ್ನು ಹಾಕಿದ್ದೀನಿ, ಕಟ್ ಮಾಡಿಕೊಟ್ಟಿದ್ದೀನಿ. ಈಗ ಅವನಿಗೆ ತಿಂಡಿ ಕೊಟ್ಟು ಅವನು ಇದ್ದಂಗ್ಲೇ ಸ್ನಾನ ಮುಗಿಸ್ಕೊಂಬರ್ತೀನಿ. ನಾನು ರೆಡಿಯಾಗಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಸ್ನೇಹಿತರೆ, ಇಷ್ಟಾಗಿತ್ತು ನೋಡಿ, ಎಲ್ಲ ರೆಡಿಯಾಗಿ ಮನೆ ಪೂಜೆ ಎಲ್ಲ ಮುಗಿಸಿ ಇವಾಗ ಮೈಸೂರು ಕಡೆ ಹೊರಟಿದ್ದೀನಿ. ಮಕ್ಕಳು ಕೂಡ ಟಿಫನ್ ಎಲ್ಲ ಆಗಿದೆ. ಇವಾಗ ನಾನು ಸ್ವಲ್ಪ ಟಿಫನ್ ಮಾಡಿಕೊಂಡು, ಇವತ್ತು ಲೈಟಾಗಿ ಟಿಫನ್ ಚಿಕ್ಕ ಪ್ಲೇಟಲ್ಲಿ ತೊಗೊಂಡಿದ್ದೀನಿ ನೋಡಿ, ಚಿಕ್ಕ ಪ್ಲೇಟಲ್ಲಿ ತೊಗೊಂಡಿದ್ದೀನಿ. ಈ ಟಿಫನ್ನ ಮಾಡಿಕೊಂಡು ಹೊರಡೋಣ. ಇವತ್ತು ಆದಷ್ಟು ಸ್ವಲ್ಪ ಮಂಗಳವಾರ ಶುಕ್ರವಾರ ಸ್ಯಾರಿನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ನಾನು ಮುಂಚೆ ಇದ್ದಿದ್ದು ಹೀಗೇ, ಶುಕ್ರವಾರ ಮಂಗಳವಾರ ಅಂತೂ ದೇವಸ್ಥಾನಗಳಿಗಂತೂ, ಗುರುವಾರ ಹೇಗೋ ಹಾಗೆ ಶುಕ್ರವಾರ ಮಂಗಳವಾರ ನಾನು ತಪ್ಪದೆ ಪಡಾಲಮ್ಮ ದೇವಸ್ಥಾನ, ದುರ್ಗಾಶಕ್ತಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥ ರೂಢಿನ ನಾನು ಮಾಡಿಕೊಂಡಿದ್ದೆ. ಸ್ಯಾರಿ ಇಲ್ಲದೇ ಹೋಗ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದೆಲ್ಲ ಬೇಡ ಅನ್ನೋ ಥರ ಆಗೋಗಿತ್ತು ಮನಸ್ಸು. ಮತ್ತು ಶುಕ್ರವಾರ ಮಂಗಳವಾರ ಸ್ಯಾರಿ ಹಾಕ್ಕೊಂಡ್ರೆ ಹೆಣ್ಮಕ್ಳಿಗೆ ಒಂದು ಕಳೆವು, ಜೊತೆಗೆ ಒಂದು ಶಕ್ತಿ ಅಂತ ಹೇಳ್ಕೋಬಹುದು. ರವಿಕೆ ಸ್ಯಾರಿ ಹೆಣ್ಮಕ್ಳಿಗೆ ಒಂದು ಹೇಗೆ ಅಂತ ಹೇಳಿದ್ರೆ, ಅನುಷ್ಠಾನಗಳಲ್ಲಿ ಒಂದು ವಿಧಾನಗಳಿರುತ್ತೋ, ಸೀರೆ ಉಟ್ಕೊಂಡು ದೇವರ ಕಾರ್ಯಗಳನ್ನ ಮಾಡೋದಾಗಲಿ, ಒಂದು ದೇವಸ್ಥಾನಕ್ಕೆ ಹೋಗೋದಾಗೋದು ಸಹ ಅದನ್ನು ಮಾಡೋದ್ರಿಂದ ಒಂದು ವಿಶೇಷ ಫಲನ ನಾವು ಪಡ್ಕೋಬಹುದು. ಆಯಿತಾ. ಸಿಂಪಲ್ಲಾಗಿ ಇವತ್ತು ಕಾಟನ್, ಸ್ವಲ್ಪ ಕಾಟನ್ ಸ್ಯಾರಿ ಇದು. ನನಗೆ ಈ ಥರ ಸ್ಯಾರಿಗಳೇ ಇಷ್ಟ, ಕಾಟನ್ ಸ್ಯಾರಿನೇ. ಆಲ್ಮೋಸ್ಟ್ ನನ್ನ ಹತ್ರ ಇರೋವಂಥವೆಲ್ಲ ಸ್ವಲ್ಪ ಕಾಟನ್ ಮಿಶ್ರಿತ ಸ್ಯಾರಿಗಳೇ. ನಾನಿವಾಗ ಒಂದು ಸ್ವಲ್ಪ ದಪ್ಪ ಆಗೋಕ್ಕೆ ಮುಂಚಿತವಾಗಿ ಸುಮಾರು ಒಂದು 10-12 ವರ್ಷದಿಂದ ಆದಷ್ಟು ಕಾಟನ್ ಸ್ಯಾರಿನೇ ತೊಗೊಳ್ತಾ ಇದ್ದೀನಿ. ನಮ್ಮ ತಂದೆಗೆ ತುಂಬ ಇಷ್ಟ. ಬೋಟ್ ನೆಕ್ಕು, ಕಾಲರ್ ನೆಕ್ಕು, ಈ ಥರ ಬ್ಲೌಸ್ ಹಾಕ್ಕೊಂಡು ಎಲ್ಲೂ ಡೀಪ್ ಇರಬಾರ್ದು, ತುಂಬ ಡೀಪ್ ಹಾಕ್ಕೊಳ್ಳೋದಾಗಲಿ, ಇವೆಲ್ಲ ನಮ್ಮ ತಂದೆಗೆ ಆ ಥರ ಇಷ್ಟ ಇರಲಿಲ್ಲ. ಸ್ವಲ್ಪ ಆ ಥರನೇ ಜಾಸ್ತಿ ನಾನು ಇದು ಮಾಡ್ಕೋತಾ ಇದ್ದೆ. ಇದು ಜಾಸ್ತಿ ಡೀಪ್ ಇಟ್ಬಿಟ್ಟಿದ್ದಾರೆ ಬ್ಲೌಸ್ಗೆ, ಕಡಿಮೆ ಡೀಪ್ ಇಡಿ ಅಂತ ಹೇಳಿ ಸ್ವಲ್ಪ ಡೀಪ್ ಜಾಸ್ತಿನೇ ಇಟ್ಬಿಟ್ಟಿದ್ದಾರೆ. ಏನು ಮಾಡೋದು, ಒಂದೊಂದು ಬ್ಲೌಸ್ಗೆ 350-400 ರೂಪಾಯಿ ಕೊಟ್ಟು ಸ್ಟಿಚ್ ಮಾಡಿಸ್ತೀವಿ, ಬಿಸಾಕಕ್ಕಂತೂ ಆಗಲ್ಲ. 1-2-3 ಸಲ ಹಾಕೋಬಿಡೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ. ಬನ್ನಿ ಮೈಸೂರು ಕಡೆ ಹೋಗೋಣ. ಅದಕ್ಕೆ ಮುಂಚಿತವಾಗಿ ನಾನು ತಿಂಡಿ ಮುಗಿಸ್ತೀನಿ. ಬನ್ನಿ, ನೀವು ಕೂಡ ಎಲ್ಲರೂ ತಿಂಡಿ ಮಾಡೋಣ ಅಂತ ಕರೀತಾ ತಿಂಡಿ ಮುಗಿಸ್ಕೊಂಡು ಹೋಗ್ತಾ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ಜಾಕಿ ಮತ್ತು ನಾನು ಆದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ವಿಡಿಯೋ ಎಂಡ್ ಮಾಡೋವರೆಗೂ ಸಹ, ಎಲ್ಲಿವರೆಗೆ ಹೋಗುತ್ತೆ ಗೊತ್ತಿಲ್ಲ, ಅಲ್ಲಿವರೆಗೂ ಸಹ ನಿಮಗೆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಆಯಿತಾ.
ಬನ್ನಿ ಹೋಗಿ ಬರೋಣ. ಚೆನ್ನಾಗಿತ್ತಾ ಜಾಕಿ ಶಾವಿಗೆ ಉಪ್ಪಿಟ್ಟು? ಉಪ್ಪು ಗಿಪ್ಪು ಸರಿಗಿತ್ತಾ? ಹಾಂ, ಕರೆಕ್ಟಾಗಿದೆ. ನಿಂಬೆಹಣ್ಣು ಒಂದು ಹಾಕಿಲ್ಲ, ನಿಂಬೆಹಣ್ಣು ಇರಲಿಲ್ಲ. ತರಕಾರಿ ತರ್ಕೋದು, ನಿಂಬೆಹಣ್ಣು ತಂದುಬಿಡು ಜಾಕಿ. ನಾಳೆ ಹಬ್ಬ. ಊರಲ್ಲಿ ಹಬ್ಬ ನಾಳೆ, ಮಾರಿ ಹಬ್ಬ. ಹಾಂ, ಏನಂತೆ? ಹಬ್ಬ ಕಣೋ, ಗ್ರಾಮ ದೇವತೆ ಹಬ್ಬ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ತಿಂಡಿ ಮುಗಿಸ್ಕೊಂಡು. ಎಂದಿನಂತೆ ಮನೆ ಮುಂದೆ ಆಟೋ ಬಂತು, ಹೊರಟ್ವಿ. ಮಹಾಗಣಪತಿಗೆ ಒಂದು ಪ್ರಾರ್ಥನೆ ಸಲ್ಲಿಸುತ್ತಾ ನಾನು ಹೊರಗಡೆ ಬಂದಿದ್ದಕ್ಕೂ ಮಳೆ ಶುರುವಾಯಿತು. ಸೋನೆ ನೋಡಿ, ಅಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ, ಪೂರ್ತಿ ಸೋನೆ ಮಳೆ. ಸಣ್ಣ ಸಣ್ಣ ಹನಿ ಥರ ಜಿಡಿ ಜಿಡಿ ಅನ್ನುವಂಥ ಮಳೆ. ಇದು ನಮ್ಮ ಹುಣಸೂರು ಬಸ್ ಸ್ಟ್ಯಾಂಡ್ ಕಡೆ ಹೋಗುವಂಥ ರೋಡು. ಇಲ್ಲಿಂದ ಮುಂದೆ ಹೋದರೆ ಲೆಫ್ಟಿಗೆ ತಿರುಗಿದ್ರೆ ಅದು ಬಜಾರ್ ರೋಡು ಅಂತ ಹೇಳ್ತಾರೆ. ಜನ ಜಂಗುಳಿ ಇರುತ್ತೆ ಯಾವಾಗಲೂ ಸಹ. ಜೊತೆಗೆ ಮಳೆ ಇರೋದ್ರಿಂದ ಕ್ಲೈಮೇಟು ತುಂಬ ಥಂಡಿ ಇದೆ. ಇನ್ನೇನು ಆಷಾಢ ಶುರುವಾಗೋದ್ರಿಂದ ಆಷಾಢದ ಗಾಳಿ ಇವಾಗಲೇ ಶುರುವಾಗಿದೆಯೇನೋ ಅನಿಸುತ್ತೆ. ಸೋನೆ ಮಳೆ ಹಿಡಿದ್ರಂತೂ ನಿಜವಾಗ್ಲೂ ಕಾಯಿಲೆಗಳು ಬರುತ್ತೆ. ಅಂದರೆ ಈ ಶೀತ, ಜ್ವರ, ನೆಗಡಿ, ಜೊತೆಗೆ ಗಂಟ್ಲು ನೋವು ಇವೆಲ್ಲ ಅಂತೂ ಖಂಡಿತ ಬರುತ್ತೆ. ಸಿಕ್ಕಾಪಟ್ಟೆ ತಣ್ಣಗಿರುವಂಥ ವಾತಾವರಣ. ಆ ಚಳಿಗೆ ಅರ್ಧ ಒಂಥರ ಜ್ವರ ಬಂದಂಗೆ ಆಗುತ್ತೆ. ನೋಡ್ತಾ ಇದ್ದೀರಿ, ನಿಮಗೆ ಕಾಣಿಸ್ತಾ ಇದೆ, ಆಟೋ ಗ್ಲಾಸ್ ಎಲ್ಲ ಒದ್ದೆ ಆಗ್ತಾ ಇದೆ. ಅದು ಸೋನೆಯ ಮಳೆ ಅಂತ ಹೇಳಬಹುದು. ಈ ಟೈಮಲ್ಲಿ ನಿಜವಾಗ್ಲೂ ಟಿಫನ್ ಮಾಡಿಕೊಂಡು ಒಂದು ಕಪ್ಪು ಬಿಸಿ ಬಿಸಿ ಕಾಫಿ ಕುಡಿದು ಬೆಡ್ಶೀಟನ್ನ ಹೊಚ್ಕೊಂಡು ಮಲಗಿದ್ರೆ ಒಂದು 3 ಅವರು ಆಹಾ ಸಖತ್ತಾಗಿ ನಿದ್ರೆ ಬರುತ್ತೆ ಮಾತ್ರ. ಇದನ್ನೆಲ್ಲ ನಮ್ಮ ಮನೆಯವರು ಇದ್ದಾಗಂತೂ ಕುಂಭಕರ್ಣಿ ಥರ ನಿದ್ರೆ ಮಾಡ್ತಾಯಿದ್ದೆ. ಅವ್ರನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಟ್ಬಿಟ್ಟು, ನಮ್ಮ ಮನೆಯವ್ರನ್ನ ಆಫೀಸಿಗೆ ಕಳಿಸ್ಬಿಟ್ಟು, ನಾನು ಮಧ್ಯಾಹ್ನದವರೆಗೂ ಕೂಡ ಕಂಬಳಿ ಹೊಚ್ಕೊಂಡು ಬೆಡ್ಶೀಟನ್ನ ಹೊಚ್ಕೊಂಡು ಮಲಗಿದ್ರೆ ಎಂಥ ಸುಖ ನಿದ್ರೆ ಅಂದರೆ, ನಿದ್ರೆ ಮಾಡೇ ನಾನು ಸ್ವಲ್ಪ ದಪ್ಪ ಅದನ್ನ ಅನಿಸುತ್ತೆ. ಆ ಥರ ನಿದ್ರೆ ಮಾಡ್ತಿದ್ದವಳು ಇವಾಗ ನಿದ್ರೆ ಮಾಡೋದು ಎಲ್ಲಿ ಹೇಳಿ, ಮನೇಲಿ ಒಂದು ಅರ್ಧ ಗಂಟೆ ಫ್ರೀಯಾಗೂ ಇರೋಕ್ಕಾಗ್ತಿಲ್ಲ. ಭಗವಂತ ನನ್ನನ್ನು ತುಂಬ ಬ್ಯುಸಿ ಮಾಡ್ತಾ ಇದ್ದಾರೆ, ಅದಂತೂ ಸತ್ಯ. ಏನಾದರೂ ಒಂದು ಕೆಲಸದ ನಿಮಿತ್ತ ನಾನು ಹೊರಗಡೆ ಓಡಾಡಬೇಕು, ಕೆಲಸ ಮಾಡಿಕೊಂಡೇ ನಾನು ಮನೆಗೆ ಬರಬೇಕು, ಆ ಥರ ಭಗವಂತನ ಇಚ್ಛೆ ಇರಬಹುದು ಅಲ್ವಾ. ನೋಡಿ, ಆಗಿದ್ದಿದ್ದು ಲೈಫ್ ಬೇರೆ, ಈಗಿರೋ ಲೈಫೇ ಬೇರೆ. ನಾನೇ ಅಂದ್ಕೊಳ್ತೀನಿ, ರೀ ನೋಡಪ್ಪ ಒಂದು ನಿಮಿಷ ಕೂತ್ಕೊಳ್ತಿಲ್ಲ. ಈಗ ನಮ್ಮ ಮನೆಯವರು ಒಂದೊಂದು ಕೆಲಸ ಮಕ್ಕಳನ್ನ ಕರ್ಕೊಬಾರೆ ಅಲ್ಲೋಗಿ ಅಂತ ಹೇಳಿದ್ರೆ, ಇಲ್ಲ ನೀವೇ ಬನ್ನಿ ಅನ್ನುವೆ. ಈಗ ನೋಡಿ, ತೆಪ್ಪಗೆ ನಾನೇ ಮಾಡಬೇಕೀಗ ಅಲ್ವಾ. ಕಾಲ ಮನುಷ್ಯನಿಗೆ ಎಲ್ಲನೂ ಕಲಿಸುತ್ತೆ ಅಲ್ವಾ. ನೋಡಿ, ನಮ್ಮ ಹುಣಸೂರು ಬಸ್ ಸ್ಟ್ಯಾಂಡು ಇವತ್ತು ಮಳೆ ಇರೋದ್ರಿಂದ ಸ್ವಲ್ಪ ಜನಸಾಂದ್ರತೆ ಕಡಿಮೆ ಇದೆ. ಇಲ್ಲ ಅಂದರೆ ಜನ ಜಂಗೂಳಿ ನಮ್ಮ ಹುಣಸೂರು ಬಸ್ ಸ್ಟ್ಯಾಂಡ್ ಅಂತೂ ಗಿಜಿ ಅಂತಿರ್ತಾರೆ. ನಮ್ಮ ಪಿರಿಯಾಪಟ್ಟಣ ಬಸ್ ಸ್ಟ್ಯಾಂಡು ಬಿಕೋ ಅನಿಸುತ್ತೆ, ನಮ್ಮ ಹುಣಸೂರು ಬಸ್ ಸ್ಟ್ಯಾಂಡು ಯಾವಾಗಲೂ ರಶ್ ಇರುತ್ತೆ. ಜಶ್ವಂತು ನಾನು ಬಸ್ ಹತ್ಕೊಂಡ್ವಿ, ಸೀಟಂತೂ ಇರುತ್ತೆ, ಕೂತ್ಕೊಂಡು ಹೊರಡ್ತು ಪ್ರಯಾಣ. ಇಲ್ಲೂ ಕೂಡ ಸೀಟ್ ಅಷ್ಟಾಗಿ ಜನ ಏನು ತುಂಬ ಕ್ರೌಡ್ ಅನ್ನೋ ಥರ ಏನಿರಲಿಲ್ಲ. ಮಳೆ ಶುರುವಾಯಿತು. ನಾವು ಮೈಸೂರು ಹೋಗೋವರೆಗೂ ಕೂಡ ಪೂರ್ತಿ ನಮ್ಮ ಮೈಸೂರು ಕಡೆ ಎಲ್ಲ ಸೋನೆ ಥರ ಮಳೆ ಹಿಡ್ಕೊಂಡಿದೆ. ನೋಡಿ, ಇವತ್ತು ಈ ಕೆಲಸ, ನಾಳೆ ಅಮ್ಮನೂರಲ್ಲಿ ಮಾರಿ ಹಬ್ಬ, ಆ ಕಡೆ ಹೋಗೋದಿದೆ. ಗುರುವಾರ ಒಂದು ಕೆಲಸ ಇದೆ, ಶುಕ್ರವಾರ ಒಂದು ವಿಶೇಷವಾದ ಕೆಲಸ ಇದೆ. ಇನ್ನು ಶನಿವಾರ ಬೆಂಗಳೂರು ಕಡೆ ಹೋಗುವಂಥ ಒಂದು ಸಂದರ್ಭ ಬರಬಹುದೇನೋ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಇನ್ನೂ ಸರಿಯಾಗಿ. ಶನಿವಾರ ಭಾನುವಾರದವರೆಗೂ ಕೂಡ ತುಂಬ ಬ್ಯುಸಿ. ಸೋಮವಾರ ಕಳೆದ್ಮೇಲೆ ಇನ್ನು ಬೇರೆ ಥರ ಕೆಲಸಗಳಿವೆ. ಹೀಗೆ ಮೊದಲೇ ಟೈಮ್ ಟೇಬಲ್ ನನ್ನ ಬದುಕಿನಲ್ಲಿ ಶುರು ಆಗೋಗಿದೆ. ಇದು ಮೈಸೂರು ಕೋರ್ಟು, ಇದು ಹಳೇ ಕೋರ್ಟು ಅಂತಾರೆ, ಹಳೇ ಕೋರ್ಟ್ ಬಿಲ್ಡಿಂಗ್ ಇದು. ಫಸ್ಟ್ ಇಲ್ಲಿಗೆ ಬಂದೆ, ಇಲ್ಲೇ ಸ್ವಲ್ಪ ಹೊತ್ತು ಕೆಲಸ ಇರುತ್ತೆ, ಲಾಯರ್ ಬರ್ತಾರೆ ಅಂತ ಹೇಳಿ ಸುಮಾರು ಒಂದು ಅರ್ಧ 1 ಅವರ್ ವೆಯ್ಟ್ ಮಾಡಿದೆ. ನೋಡಿ, ಇಲ್ಲಿ ಲಾಯರ್ ಫೋನ್ ಮಾಡಿದ್ರು, ಮತ್ತೆ ಹೊಸ ಬಿಲ್ಡಿಂಗ್ ಹತ್ರ ಬಂದುಬಿಡಿ, ಅಲ್ಲಿ ಬೇಡ ಅಂತ ಹೇಳಿದ್ರು.
ಇದು ಹಳೆ ಬಿಲ್ಡಿಂಗ್, ನಮ್ಮ ಮೈಸೂರಲ್ಲಿ ಇರುವಂತಹ ಕೋರ್ಟು ಇದು ಹಳೆ ಬಿಲ್ಡಿಂಗು. ಇದಲ್ದೇ ಹೊಸ ಬಿಲ್ಡಿಂಗ್ ಇದೆ, ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡಿದ್ದೀನಿ, ಇವಾಗ ಆಟೋ ಬರುತ್ತೆ ಅಂತ ಇದು ಮುಖ್ಯ ದ್ವಾರದ ಕಡೆ ಹೋಗ್ತಾ ಇದ್ದೀನಿ. ಒಂಥರ ಗಾರ್ಡನ್ ಥರ, ಒಂಥರ ಪಾರ್ಕ್ ಥರ ತುಂಬ ಚೆನ್ನಾಗಿದೆ. ವಾತಾವರಣ ಹಸಿರು ಹಸಿರಾಗಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಈಗ ಹೊರಗಡೆ ಬಂದ್ವಿ, ಆಟೋ ಬುಕ್ ಮಾಡಿದ್ವಿ, ಆಟೋ ಬಂದಿತ್ತು. ಇಲ್ಲಿಂದ ನಮ್ಮ ಮೈಸೂರಲ್ಲಿ ಹೊಸ ಬಿಲ್ಡಿಂಗ್ ಆಗಿದೆ, ಕೋರ್ಟ್ ಬಿಲ್ಡಿಂಗು. ತುಂಬ ದೊಡ್ಡ ಬಿಲ್ಡಿಂಗು ಮಾತ್ರ. ಅಲ್ಲಿ ಕನ್ಫ್ಯೂಸ್ ಆಗುತ್ತೆ, ಕಡೆ ಹೋಗಬೇಕು, ಒಳಗಡೆ ಯಾವ ಕೋರ್ಟ್ಗೆ ಹೋಗಬೇಕು ಅನ್ನೋ ಅಷ್ಟು ಕನ್ಫ್ಯೂಸ್ ಆಗುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಹಳೆ ಕೋರ್ಟಿಂದ ಹೊಸ ಕೋರ್ಟ್ ಕಡೆಗೆ ಪ್ರಯಾಣ ಶುರುವಾಯಿತು. ಅಲ್ಲಿ ಲಾಯರು ಬರೋದಕ್ಕೆ ಹೇಳಿದ್ರು, ಆ ಕಡೆ ಹೋಗ್ತಾ ಇದ್ದೀನಿ. ಈ ಹೊಸ ಬಿಲ್ಡಿಂಗ್ ಹತ್ರ ಏನೋ ಒಂದು ಕೆಲಸದ ನಿಮಿತ್ತ ನಮ್ಮ ಮನೆಯವರೊಟ್ಟಿಗೆ ಹೋಗಿದ್ದೆ. ತುಂಬ ನೆನಪಂತು. ಅಲ್ಲೇ ಪಕ್ಕದಲ್ಲಿ ಹೋಟೆಲ್ ಇತ್ತು, ಆ ಹೋಟೆಲ್ಗೆ ಕರ್ಕೊಂಡೋಗಿದ್ರು, ಊಟ ಮಾಡಿಸಿದ್ರು. ಆ ಟೈಮಲ್ಲಿ ಅದೆಲ್ಲ ನೆನಪು ಬಂದು ಜಾಕಿ ಹತ್ರ ಹೇಳ್ಕೊಂಡೆ, ನಿಮ್ಮ ದೊಡ್ಡಪ್ಪನ ಜೊತೆ ಇಲ್ಲಿ ಬಂದಿದ್ದೆ, ಇಲ್ಲಿ ನಿಂತಿದ್ದೆ, ಇವೆಲ್ಲ ಕೂಡ ಹೇಳ್ಕೊಂಡೆ. ಬರೀ ನೆನಪು, ಸವಿ ನೆನಪು, ಶೋಕದ ನೆನಪು ನನಗೆ ಗೊತ್ತಿಲ್ಲ. ನೆನಪು ಮಾಡ್ಕೊಳ್ಳೋದ ಒಂದು ಕ್ಷಣ ನನ್ನಲ್ಲಿ ಇಲ್ಲ ಹೇಳ್ಕೋಬಹುದು. ನೋಡಿ, ಇವತ್ತೇನೋ ಗೊತ್ತಿಲ್ಲ, ಮೈಸೂರು ತುಂಬ ಟ್ರಾಫಿಕ್ ಇತ್ತು. ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಜನ ಕಡಿಮೆ ಇದ್ದರೂ ಸಹ ಟ್ರಾಫಿಕ್ ಅಂತೂ ತುಂಬ ಇತ್ತು. ನಾವು ಮೆಟ್ರೋಫುಲ್ಲಲ್ಲಿ ಇಳ್ಕೊಂಡ್ವಿ, ಹುಣಸೂರಿಂದ ಬಂದು ಮೆಟ್ರೋಫುಲ್ ಸರ್ಕಲಲ್ಲಿ ಇಳ್ಕೊಂಡಾಗ ಏನು ಪೂರ್ತಿ ರೋಡೆಲ್ಲ ಬರೀ ಕಾರುಗಳೇ ನಿಂತಿದ್ದು. ಎಲ್ಲರೂ ಇವತ್ತು ಮಳೆ ಇರೋದ್ರಿಂದ 4 ವೀಲರಲ್ಲಿ ಅವ್ರವ್ರ ಸ್ವಂತ ಗಾಡಿಗಳಲ್ಲೇ ಓಡಾಡ್ತಿದ್ದಾರೇನೋ ಅಂತ ಅನ್ನಿಸ್ತು. ಈಗಿನೇನೋ ಕೋರ್ಟ್ ಹತ್ರ ಬಂದ್ವಿ, ಇನ್ನೊಂದು 5 ನಿಮಿಷ ಅಷ್ಟೇ ಹೊಸ ಕೋರ್ಟ್ ಬಿಲ್ಡಿಂಗ್ ಹತ್ರ ಬಂದಂಥದ್ದು. ಈ ಜಾಗ ಎಲ್ಲ ನಮ್ಮ ಮನೆಯವರೊಟ್ಟಿಗೆ ತುಂಬ ಓಡಾಡಿದ್ದೀನಿ, ತುಂಬ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಹುಡುಕ್ತೀನಿ ಅಂದರೆ ಅವ್ರ ಹೆಜ್ಜೆ ಗುರುತು ಸಿಗ್ಬೋದೇನೋ ಅನಿಸುತ್ತೆ, ಅಷ್ಟು ಈ ಜಾಗಗಳಲ್ಲಿ ಓಡಾಡಿದ್ದೀನಿ. ಒಂದೊಂದು ನೆನಪು ಹೇಗೆ ಬರುತ್ತೆ ಅಂದರೆ, ನಿಜ ಹೇಳ್ಕೋಬೇಕು ಅಂದರೆ ನಿಮ್ಮ ಹತ್ರ ಅನುಭವಿಸ್ತವ್ರಿಗೆ ಮಾತ್ರ ಅದು ಗೊತ್ತಾಗೋದು. ತುಂಬ ಬೆಂಗಳೂರಲ್ಲಿ 20 ವರ್ಷ ಇದ್ದಿದ್ದು, ಬೆಂಗಳೂರು ಅಷ್ಟೇ ನನಗೆ ಆ ನೆನಪುಗಳ ಬುತ್ತಿ. ಈ ಪೂರ್ತಿ ಜೀವಮಾನ ನೆನಪು ಮಾಡ್ಕೋಬೇಕು, ಆ ಥರ ಇದೆ. ಇನ್ನು ಮೈಸೂರಲ್ಲಿ 4 ವರ್ಷ ಇದ್ದಿದ್ದು ನಾವು ಒಂದೇ ಏರಿಯಾದಲ್ಲಿ. ಇಲ್ಲೂ ಸಹ ಆ 4 ವರ್ಷ ನಾನು ಒಬ್ಬಳೇ ಓಡಾಡಿದ್ದು ತುಂಬ ವಿರಳ. ನಮ್ಮ ಮನೆಯವರೊಟ್ಟಿಗೆ ನಾನು ಹೋಗಿರೋದು. ಅದು ತುಂಬ ನೆನಪು ಕಾಡುತ್ತೆ. ಒಂದೊಂದು ಜ್ಯೂಸ್ ಅಂಗಡಿ ಆಗಲಿ, ಏನೋ ಒಂದು ತರಕಾರಿ ಸ್ಟಾಲ್ ಆಗಲಿ, ಇಲ್ಲ ಬಟ್ಟೆ ಅಂಗಡಿ ಆಗಲಿ, ಇಲ್ಲ ದೇವಸ್ಥಾನ, ಇಂತಹಗಳೆಲ್ಲ ಕಣ್ಣು ತುಂಬ ಬರುತ್ತೆ. ಇದೇ ನೋಡಿ ಹೊಸ ಕೋರ್ಟು. ಇಲ್ಲಿಗೆ ನಮ್ಮ ಮನೆಯವರೊಟ್ಟಿಗೆ ಬಂದಿದ್ದೆ, ಯಾವುದೋ ಒಂದು ಕೆಲಸದ ನಿಮಿತ್ತ ಬಂದಿದ್ದೆ. ಅದು ನೆನಪು ತುಂಬ ಬಂತು. ಇಲ್ಲಿ ಜಾಸ್ತಿ ಹೊತ್ತೇನಾಗಲಿಲ್ಲ, ಲಾಯರ್ ಹತ್ರ ಮಾತಾಡಿಕೊಂಡು ಮತ್ತೆ ಸಬರ್ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಸ್ನೇಹಿತರೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಸಬರ್ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಒಂದಿಷ್ಟು ಕೊಡಿಸಿದ್ದೀನಿ. ಯಾವುದೇನಂತಾರೆ ಬಿಂಗೋ ಸ್ವಲ್ಪ ಬಂದಿದ್ದ ಕೆಲಸ ಒಂದು 50% ಮುಗಿದಿದೆ ಅಷ್ಟೇ. ಈಗ ಸಬರ್ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಹುಣಸೂರು ಕಡೆಗೆ ಹೋಗುವಂಥ ಬಸ್ಸನ್ನು ಹತ್ತಿದ್ದೀವಿ. ಏನಾದ್ರು ಕುರುಕಲು ಕೊಡಿಸ್ಬೇಕಲ್ಲ, ಇದಂತೂ ನನ್ನ ಫೇವ್ರೇಟ್. ಕಡ್ಲೆ ಬೀಜ, ಬನಾನಾ ಚಿಪ್ಸು ಮತ್ತು ಬಿಂಗೋ ಏನೋ ಕೊಡಿಸಿದ್ದೀನಿ. ಜ್ಯೂಸ್ ಕುಡಿಯಲ್ಲ, ಗಂಟ್ಲು ನೋವು ಬಂದುಬಿಟ್ಟಿದೆ ತುಂಬ, ಅದಕ್ಕೋಸ್ಕರ. ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕು, ಶೇರು ಮತ್ತು ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬಸ್ ಪೂರ್ತಿ ಖಾಲಿ ಇದೆ, ಆರಾಮಾಗಿ ಹೋಗ್ಬೋದು. ನೋಡಿ, ಸೀಟೆಲ್ಲ ಖಾಲಿ ಸೀಟ್, ಆರಾಮಾಗಿ ಹೋಗ್ಬೋದು. ಸ್ವಲ್ಪ ಹೊತ್ತು ಮಳೆ ಬರುತ್ತೆ, ಸ್ವಲ್ಪ ಹೊತ್ತು ಮೋಡ ಕವಿದ ವಾತಾವರಣ ಇದ್ರೂ ಕೂಡ ಸ್ವಲ್ಪ ಬಿಸಿಲಿರುತ್ತೆ. ಹೆಂಗಿದೆ ವಾತಾವರಣ? ಇಷ್ಟ ಆಗಿತ್ತಷ್ಟೇ ಇವತ್ತು ಡೈಲಿ ಬ್ಲಾಗ್. ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲಾಸ್ಟರ್ಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ, ಬಾಯ್, ನಮಸ್ಕಾರ.